ಲವ್ ಡೇ ಇದೆಲ್ಲ ಬಿಟ್ಟು ಎಜುಕೇಶನ್ ಕಡೆ ಫೋಕಸ್ ಮಾಡು. ನೀನ್ ಕಿತ್ತೋಗಿರೋ ವಿಡಿಯೋಸ್ ಯಾರು ನೋಡ್ತಾರೆ? ಹೇಗಾಯ್ ಸೊ ಫೈನಲಿ ನೀವೆಲ್ಲ ಹೇಳಿರೋ ಕ್ವಶನ್ಸ್ ನನ್ನ ತಲೆ ಬಂದಾಗಿದೆ. ಅದನ್ನ ಕೂಡ ಇವಾಗ ಆನ್ಸರ್ ರೆಸ್ಪಾನ್ಸ್ ಮಾಡೋಕೆ ಕೂತಿದ್ದೀನಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಅನ್ನುತ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಕಂಟೆಂಟ್ ಕೊಡ್ತೀನಿ ಇನ್ ಮುಂದೆ ನಿಮ್ಗೆಲ್ಲ. ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋಸ್ ಮಾಡಿ ಯಾವ ತರ ಕಮ್ಯುನಿಕೇಟ್ ಮಾಡೋದು, ಸೈಕಾಲಜಿ, ಸೆಲ್ಫ್ ಇಂಪ್ರೂವ್ಮೆಂಟ್, ಮತ್ತೆ ಮೋಟಿವೇಶನ್, ಸ್ಟೋರಿ ಟೆಲ್ಲಿಂಗು ಎಲ್ಲಾ ವಿಡಿಯೋಸ್ ಮಾಡ್ತೀನಿ. ಯಾರು ಹೇಳ್ತೀರಾ ಅದರದೆಲ್ಲ ಅವ್ರ ಬಗ್ಗೆ ಎಲ್ಲ. ಸೊ ಇವಾಗ ನೋಡೋಣ, ನಿಮ್ ಕ್ವಶನ್ ಗೆ ರೆಸ್ಪಾನ್ಸ್ ಮಾಡೋಣ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಅಸ್ಲಾಂ ರಾಕ್ ಸ್ಟಾರ್ CR7 ಅವ್ರು ಕೇಳಿರೋದು, ಬ್ರೋ ಕಂಟೆಂಟ್ ಕ್ರಿಯೇಟ್ ಬಗ್ಗೆ ನಮಗೂ ವಿಡಿಯೋಸ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿ ಬ್ರೋ ಪ್ಲೀಸ್, ಮತ್ತೆ ಯಾವ ತರ ಅರ್ನ್ ಮಾಡೋದು. ಸೊ ಬ್ರೋ ಕೇಳೋರೆ ಯಾವ ತರ ಅರ್ನ್ ಮಾಡೋದು ಕಂಟೆಂಟ್ ಬಗ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕಿ ಅಂತ. ಸೊ ಬ್ರೋ ಕಂಟೆಂಟ್ ಬಗ್ಗೆ ಯಾವ ತರ ಮಾಡ್ಬೇಕು ಅಂದ್ರೆ ಕ್ರಿಯೇಟ್ ಹೇಗ್ ಮಾಡೋದು. ಸೊ ನಿಮ್ಗೆ ಯಾವ ನೀಚಲ್ಲಿ ವಿಡಿಯೋಸ್ ಮಾಡೋಕೆ ಇಂಟ್ರೆಸ್ಟ್ ಐತೆ ಅಂದ್ರೆ ಮೋಟಿವೇಶನ್, ಈ ಸೆಲ್ಫ್ ಇಂಪ್ರೂವ್ಮೆಂಟ್, ಇಲ್ಲ ಕಾಮಿಡಿ, ಫನಿ, ಸಿನಿಮೆಟಿಕ್, ಇಲ್ಲ ಸ್ವಲ್ಪ ಆ ತರ ಈ ತರ, ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ತರ ನಿಮ್ಗೆ ಇಂಟ್ರೆಸ್ಟ್ ಐತೆ, ಯಾವ ತರ ಮಾಡ್ತೀರಾ ಅಂತ. ಸೊ ಅದರಿಂದ ನಾವು ಮಾಡ್ಬೋದು. ಮತ್ತೆ ಇದೊಂದು ಮೈಂಡ್ ಅಲ್ಲಿ ಇರ್ಲಿ, ನಮ್ಗೆ ಕ್ಯಾಮ್ರಾ ಬೇಕು, ಮೈಕ್ ಬೇಕು, ಫುಲ್ ಸೆಟಪ್ ಆದ್ಮೇಲೆ ನಾವು ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಯಾವತ್ತೂ ಅನ್ಕೋಬೇಡ್ರಿ. ಏನೈತೆ ಅದರಿಂದಾನೇ ಸ್ಟಾರ್ಟ್ ಮಾಡಿ. ನಿಮ್ದು ಒಂದೇ ಒಂದು ಫೋನ್ ಐತಾ, ಒಂದೇ ಒಂದು ಫೋನ್ ಸಾಕು. ನಾನು ಕೂಡ ಒಂದೇ ಒಂದು ಫೋನ್ ಇಂದಾನೇ ಸ್ಟಾರ್ಟ್ ಮಾಡಿ ಇವಾಗ ಇದೆಲ್ಲ ಮಾಡಿರೋದು. ಸೊ ಅರ್ನ್ ಮಾಡೋದು ಯಾವ ತರ? ಸೊ ಅರ್ನ್ ಮಾಡೋದು ಇನ್ಸ್ಟಾದಲ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದು ಮೈಂಡ್ ಇದ್ರೆ. ಸೊ ಒಂದಷ್ಟು ಆಫ್ಲಿಟ್ ಮಾರ್ಕೆಟಿಂಗ್ ಇರುತ್ತೆ, ಅಂದ್ರೆ ಪ್ರಾಡಕ್ಟ್ ನ ಸೇಲ್ ಮಾಡಿ ನಾವು ದುಡ್ಡು ತಗೋಬಹುದು. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮಹೇಶ್ ಅವರು, ಬ್ರೋ ನೀವು ಮನಿ ಅರ್ನ್ ಮಾಡ್ತಿದ್ದೀರಾ ಹೇಳಿ ಬ್ರೋ. ಸೊ ಮಹೇಶ್ ಅವ್ರು ಕೇಳೋರೆ ನಾನು ದುಡ್ಡು ಅರ್ನ್ ಮಾಡ್ತಿದ್ದೀನಿ ಅಂತ. ಸೊ ವೇಟ್ ಮಾಡಿ, ನಾನು ದುಡ್ಡು ಅರ್ನ್ ಮಾಡ್ತಿದ್ದೀನಿ ದಿನಕ್ಕೆ. ಇಲ್ಲಿ ನೀವು ನೋಡ್ಬೋದು ಒಂದಷ್ಟು ದುಡ್ಡು ನಾನು ಕೂಡ ಅರ್ನ್ ಮಾಡ್ತಿದ್ದೀನಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಐತೆ, ಮಾಡ್ಬೋದು, ತಲೆ ಇದ್ರೆ ಮಾಡ್ಬೋದು ಬ್ರೋ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಡಾರ್ಲಿಂಗ್ 03 ಅವ್ರು ಕೇಳಿರೋದು, ಬ್ರೋ ನಿಮ್ಮ ಏಜ್ ಎಷ್ಟು, ಏನ್ ಸ್ಟಡಿ ಮಾಡ್ತಿದ್ದೀರಾ? ಸೊ ನನ್ನ ಏಜ್ ಬಂದ್ಬಿಟ್ಟು 16 ವರ್ಷ 4 ತಿಂಗಳ. ನಾನು ಓದ್ತಿರೋದು ಕಾಮರ್ಸ್ ಸ್ಟೂಡೆಂಟು, ಸ್ಟಡಿ ಮಾಡ್ತಿರೋದು ಕಾಮರ್ಸ್ ಸ್ಟೂಡೆಂಟು. ಸುರೇಶ್ ಗುಡಿಮನಿ, ನೆಕ್ಸ್ಟ್ ಕ್ವೆಶ್ಚನ್, ನೀವು ಯಾವ ಕ್ಲಾಸ್ ಯಾವ ಕೋರ್ಸ್? ಹೇಳ್ದಂಗೆ ನಾನ್ ಬಂದ್ಬಿಟ್ಟು ಫಸ್ಟ್ PUC ಮುಗೀತು, ಇವಾಗ ಸೆಕೆಂಡ್ PUC ಹೋಗ್ತಿದ್ದೀನಿ. ಸೊ ನನ್ನ ಕೋರ್ಸ್ ಬಂದ್ಬಿಟ್ಟು ಕಾಮರ್ಸ್ CA ಸ್ಟೂಡೆಂಟ್ಸ್ ನಾನು. ಮತ್ತೆ ನೆಕ್ಸ್ಟ್ ಕ್ವೆಶ್ಚನ್, ಇಟ್ಸ್ ಮೀ ಗೌತಮ್, ಗುರು ವಿಡಿಯೋದಲ್ಲಿ ಸೈಕಾಲಜಿ ಬುಕ್ಸ್ ಹೇಳ್ತೀರಾ, ನಮ್ಗೆ PDF ಹಾಕಿ. ಓಕೆ ಬ್ರೋ. ಸೊ ಇನ್ ಮುಂದೆ ಸೈಕಾಲಜಿ ಬಗ್ಗೆನೂ ವಿಡಿಯೋಸ್ ಮಾಡ್ತೀನಿ, ಸೈಕಾಲಜಿಸ್ಟ್ ಬಗ್ಗೆ ವಿಡಿಯೋ ಮಾಡಿದೀನಿ ಒಂದಷ್ಟು ಸ್ಟೂಡೆಂಟ್ ರಿಲೇಟ್ ಆದಂಗೆ. ಸೊ ಇವಾಗ ಅದ್ರ ಬಗ್ಗೆನೂ ವಿಡಿಯೋಸ್ ಮಾಡ್ತೀನಿ, ಮತ್ತೆ ನಿಮ್ಗೆ PDF ಕೂಡ ಕಳಿಸ್ತೀನಿ. ನೀವು ರೀಲ್ಸ್ ಅಲ್ಲಿ ಕಮೆಂಟ್ ಅಲ್ಲಿ PDF ಅಂತ ಹಾಕಿರಿ. ನೆಕ್ಸ್ಟ್ ಕ್ವೆಶ್ಚನ್, ರಾಯಲ್ ಪಿಲ್ಲು 18, ಭಾರತದ ಮೊದಲ ಪ್ರಧಾನಿ ಯಾರು? ಮೈ ನೇಮ್ ಪ್ರವೀಣ್ ಅಂತ ಹೇಳಿ. ಓಕೆ ಪ್ರವೀಣ್, ಭಾರತದ ಪ್ರಧಾನಮಂತ್ರಿ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು. ಸೊ ನಂಗೂ ಕೂಡ ಗೊತ್ತಿತ್ತು. ಸೊ ನೆಕ್ಸ್ಟ್ ಕ್ವೆಶ್ಚನ್, ಆಟಿಟ್ಯೂಡ್ ಬೈ ರಾಮು 00, ಬ್ರೋ ನೀವು ಉತ್ತರ ಕರ್ನಾಟಕದವರ, ಮತ್ತೆ ಎಲ್ಲಿ ಇರೋದು? ಲವ್ ಫ್ರಮ್ ಬಳ್ಳಾರಿ. ಥ್ಯಾಂಕ್ ಯು ಬ್ರೋ, ಲವ್ ಫ್ರಮ್ ಬಳ್ಳಾರಿ. ಯಾರ್ಯಾರು ನೋಡ್ತಿದ್ದೀರಾ ಬಳ್ಳಾರಿ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಹಾ ಬ್ರೋ, ನಾನ್ ಬಂದ್ಬಿಟ್ಟು ಉತ್ತರ ಕರ್ನಾಟಕದವನು. ಉತ್ತರ ಕರ್ನಾಟಕ, ರಾಯಚೂರು ಜಿಲ್ಲೆ, ಲಿಂಗಸೂರು ತಾಲೂಕು, ಗ್ರಾಮ ಕೆಸರೆಡ್ಡಿ ತಾಂಡ ಅಂತ ಅಲ್ಲಿಂದ ಬರೋದು ಬ್ರೋ ನಾನು. ಇವಾಗ ಇರೋದು ಬೆಂಗಳೂರಲ್ಲಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಐ ಎಂ ಶಿವು, ಲವ್ ಡೇ ಇದೆಲ್ಲ ಬಿಟ್ಟು ಎಜುಕೇಶನ್ ಕಡೆ ಫೋಕಸ್ ಮಾಡು. ನೀನ್ ಕಿತ್ತೋಗಿರೋ ವಿಡಿಯೋಸ್ ಯಾರು ನೋಡ್ತಾರೆ? ಸೊ ಬ್ರೋ ಥ್ಯಾಂಕ್ ಯು ಹೇಳಿದ್ದಕ್ಕೆ. ಸೊ ನನ್ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ನೋಡ್ಬೇಡಿ, ಸೀದಾ ಬ್ಲಾಕ್ ಮಾಡಿ, ಅನ್ಫಾಲೋ ಮಾಡಿ, ಬಿಸಾಕಿ. ಸೊ ನಿನ್ ವಿಡಿಯೋಸ್ ಯಾರು ನೋಡ್ತಾರೆ ಬ್ರೋ? ನನ್ನ ವಿಡಿಯೋಸ್ ಬುದ್ಧಿವಂತರು ಇರ್ತಾರಲ್ಲ ಅವ್ರು ನೋಡ್ತಾರೆ, ಯಾರಿಗ್ ನಾಲೆಜ್ ಬೇಕು ಅಂತವ್ರು ನೋಡ್ತಾರೆ. ಮತ್ತೆ ಎಜುಕೇಶನ್ ಕಡೆ ಫೋಕಸ್ ಮಾಡು. ಸೊ ಬ್ರೋ ನೀವೇನ್ ಹೇಳ್ತಿದ್ದೀರಾ? ನಾನು ಎಜುಕೇಶನ್ ಕಡೆ ಫುಲ್ ಫೋಕಸ್ ಮಾಡ್ತಿದ್ದೀನಿ, ನಾನು ಚೆನ್ನಾಗ್ ಕೂಡ ಓದ್ತೀನಿ, ಚೆನ್ನಾಗ್ ಕೂಡ ಇದಿರ್ತೀನಿ. ಸೊ ಎಜುಕೇಶನ್ ಕಡೆ ಫೋಕಸ್ ಮಾಡಿ ಬ್ರೋ. ವೇಸ್ಟ್ ಮಾಡೋ ಟೈಮ್ ನಾನು ಕಂಟೆಂಟ್ ಕ್ರಿಯೇಟ್ಗೆ ಕೊಡ್ತೀನಿ. ಸೊ ಇವಾಗ ನಾವು ಫ್ರೀ ಫೈರ್ ಆಡೋ ಟೈಮಲ್ಲಿ ನಾನು ವಿಡಿಯೋಸ್ ಮಾಡ್ತೀನಿ ಅಷ್ಟೇ, ದುಡ್ಡು ಕೂಡ ಅರ್ನ್ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ದ 2009 ಲೆಜೆಂಡ್, 180 ರೂಪಾಯಿ ಜಿಮ್ ಸೆಟ್ ಎಲ್ಲಿ ಗುರು? ಎಲ್ಲ ಸುಳ್ಳು ಅಲ್ಲ. ಸೊ ಬ್ರೋ ಅದು 180 ರೂಪಾಯಿ ಜಿಮ್ ಸೆಟ್ ಅನ್ನೋದು ಬರೀ ಒಂದು ಬುಕ್, ಅದು ಕಂಟೆಂಟ್ ಕ್ರಿಯೇಟರ್ ಮೇನ್ ಆಗಿ ಯೂಸ್ ಮಾಡೋದು. 180 ರೂಪಾಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ರೀಲ್ಸ್ ಅಲ್ಲಿ ಕಮೆಂಟ್ ಹಾಕಿ ನಮ್ ರೀಲ್ಸ್ ನ ಎಂಗೇಜ್ ಮಾಡಿಸೋದು. ನೀವು ಆಮೇಲೆ ಬಂದ್ ನೋಡಿದಾಗ ಸ್ವಲ್ಪ ಇದಿರುತ್ತೆ, ಅದರಿಂದ ನಮ್ ರೀಲ್ಸ್ ಎಲ್ಲ ರೀಚ್ ಆಗುತ್ತೆ ಎಷ್ಟೋ ಜನರಿಗೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು RX ಪ್ರಕಾಶ್, ನಿಮ್ಮ ಬಿಗ್ಗೆಸ್ಟ್ ಫಿಯರ್ ಏನು? ನನ್ನ ಬಿಗ್ಗೆಸ್ಟ್ ಫಿಯರ್ ಏನಂದ್ರೆ ಗಿವ್ ಅಪ್ ಮಾಡ್ತೀನಿ ಅಂತ ಅನ್ಕೋತೀನಲ್ಲ, ಅದೇ ಬಿಗ್ಗೆಸ್ಟ್ ಫಿಯರ್. ಸೊ ನಾನು ಯಾವತ್ತು ಗಿವ್ ಅಪ್ ಮಾಡ್ಕೋತೀನಿ ಅಂತ ಅನ್ಕೋತೀನಲ್ಲ, ಅದೇ ಫಿಯರು. ನೆಕ್ಸ್ಟ್ ಕ್ವೆಶ್ಚನ್,
ಚೇತನ್ 46 ನಿಮ್ಮ ಫಾಲೋವರ್ಸ್ಗೆ ಒಂದು ಹಾನೆಸ್ಟ್ ಮೆಸೇಜ್ ಏನು? ಫಾಲೋವರ್ಸ್ಗೆ ಹಾನೆಸ್ಟ್ ಮೆಸೇಜ್, ಸೊ ನಿಮ್ಮ ಡ್ರೀಮ್ ಕಡೆ ಫೋಕಸ್ ಮಾಡಿ, ಆ ಕಡೆ ಈ ಕಡೆ ಎಲ್ಲ ಫೋಕಸ್ ಮಾಡಕ್ ಹೋಗ್ಬೇಡಿ. ಏನ್ ಲೈಫಲ್ಲಿ ಮಾಡ್ಬೇಕಂತ ಅನ್ಕೊಂಡಿದೀರಾ ಅದನ್ನ ಸಾಧಿಸಿ. ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಮೇನ್ ಇರಬೇಕು. ನಿಮ್ ತಲೆ ಟ್ಯಾಲೆಂಟ್ ಇಲ್ಲ ಅಂದ್ರೂ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಇವು ಎರಡೇ ಲೈಫಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಕೀ ಇರೋದು. So next question, Purvika 02. I don't want to ask my question. Actually, I am thankful to you for guiding me. So ಇವ್ರು ಬಂದ್ಬಿಟ್ಟು ನನ್ನ ಕ್ಲಾಸ್ಮೇಟ್. ಸೊ ಇವರು ಕೂಡ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಸ್ವಲ್ಪ ಇವ್ರಿಗೆ ಗೈಡ್ ಮಾಡಿದ್ದೆ. ಸೊ ನಾನು ಎಲ್ಲರಿಗೂ ಗೈಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಹೇಳಿದ್ದಕ್ಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ವಶನ್, Dev 17. ನೀವು ಸ್ಕೂಲ್ ಕಾಲೇಜ್ ನಲ್ಲಿ ಯಾವ ಟೈಪ್ ಸ್ಟೂಡೆಂಟ್ ಆಗಿದ್ರಿ? ಯಾವ ಟೈಪ್ ಸ್ಟೂಡೆಂಟ್ ನೀವ್ ಯಾವ ತರ ಅನ್ಕೋದಿದ್ದೀರಾ? ಸೊ ನಾನು ಎಲ್ಲಾ ತರ ಟೈಪ್ ಸ್ಟೂಡೆಂಟ್ ಆಗಿದ್ದೆ. ಎಲ್ಲಾ ತರ ಟೀಚರ್ಸ್ ಬೆಸ್ಟಿನೂ ಆಗಿದ್ದೆ, ಸ್ಟೂಡೆಂಟ್ ಬೆಸ್ಟಿನೂ ಆಗಿದ್ದೆ, ಹುಡುಗಿರ್ ಬೆಸ್ಟಿನೂ ಆಗಿದ್ದೆ, ಎಲ್ಲಾ ಬೆಸ್ಟಿ ಆಗಿದ್ದೆ. ಚೆನ್ನಾಗಿ ಓದ್ತಿದ್ದೆ ಕೂಡ. ನಾನು ಫಸ್ಟ್ ಬೆಂಚು ಅಲ್ಲ, ಲಾಸ್ಟ್ ಬೆಂಚು ಅಲ್ಲ, ಮಧ್ಯ ಕೂತ್ಕೋತಿದ್ದೆ. ಓದೋನು ಅಲ್ಲ, ಓದಿದೆ ಇರೋನು ಅಲ್ಲ, ಮಧ್ಯವರ್ತಿ ಅಂದ್ರೆ ಓದ್ತಿದ್ದೆ ಚೆನ್ನಾಗಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು VK ರಾಠೋಡ್ 18. ನಿಮ್ಮ ಡ್ರೀಮ್ ಲೈಫ್ ಹೇಗಿರ್ಬೇಕು? 5 years ನಂತರ ನೀವು ಎಲ್ಲಿರ್ಬೇಕು ಅಂತ ಅನ್ಕೋತೀರಾ? ಸೊ ಈ ಕ್ವಶನ್ ಬಂದ್ಬಿಟ್ಟು ನಮ್ಮ ಎಡಿಟರ್ ಮ್ಯಾನ್ ಮಲ್ಲೇಶ್ ರಾಠೋಡ್ ಅವ್ರು ಕೇಳಿರೋದು. ಸೊ ನನ್ನ ಡ್ರೀಮ್ ಲೈಫ್ ಹೇಗಿರ್ಬೇಕು? ಡ್ರೀಮ್ ಲೈಫ್ ಹೇಗಿರ್ಬೇಕು ಅಂದ್ರೆ ನನ್ಗೆ ಏನೇನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿದೀನಿ ಅದನ್ನೆಲ್ಲ ಸಾಧಿಸ್ಬೇಕು. 5 ವರ್ಷದ ನಂತರ ನಾನು ಯಾವ ತರ ಇರ್ಬೇಕು? ನನ್ನ ತಲೆ ಒಂದ್ ಒಳ್ಳೆ ಮನೆ ಇರ್ಬೇಕು, 1-2 ಕಾರ್ ಇರ್ಬೇಕು, ಒಳ್ಳೆ ಲಿಟಲ್ ಬೈಟ್ ಏನಾದ್ರು ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ದಿರೋದು. ಸೊ ನೆಕ್ಸ್ಟ್ ಕ್ವಶನ್, ಮಿಸ್ಟರ್ ವೆಂಕಟೇಶ್ 007. ಕಾಲೇಜ್ ಸ್ಟೋರಿ. ಸೊ ಬ್ರೋ ಕಾಲೇಜ್ ಸ್ಟೋರಿ ಹೇಳಿ ಅಂತ ಹೇಳಿದೀರಾ. ಸೊ ನಾನು ಕಾಲೇಜ್ ಸ್ಟೋರಿ ಏನ್ ಹೇಳಿ, ಕಾಲೇಜ್ ಹೋಗಿ ಒಂದೇ ವರ್ಷ ಆಗಿದ್ದು. ಅಂದ್ರೆ ಕಾಲೇಜಲ್ಲಿ ಎಲ್ಲ ಮಾಮೂಲಿ ವಿಡಿಯೋಸ್ ಮಾಡ್ತಿದ್ನಲ್ಲ, ಕಾಲೇಜ್ ಕಡೆ ಜಾಸ್ತಿ ಗಮನ ಕೊಟ್ಟಿದ್ದೆ, ಓದೋ ಕಡೆ. ಆದ್ರೆ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಮಾಡ್ಕೊಂಡಿಲ್ಲ. ಫ್ರೆಂಡ್ಸ್ ಅವರೇ ನನಗೆ ಬಾರಿಯಾಗಿ. ಸೊ ನೆಕ್ಸ್ಟ್ ಕ್ವಶನ್, ಧರಿ 18. ಹೂ ಟು ಕಂಟ್ರೋಲ್ ಬ್ರೇನ್? ಟೆಲ್ ಮಿ ಬ್ರೋ. ಸೊ ಬ್ರೇನ್ ಯಾವ ತರ ಕಂಟ್ರೋಲ್ ಮಾಡೋದು? ನಮ್ ಬ್ರೇನ್ ಅಂತ ಹೇಳ್ತವ್ರೆ. ಸೊ ಬ್ರೋ ನಮ್ ಬ್ರೇನ್ ನ ನಾವು ಯಾವ ತರ ಕೆಲಸ ಜಾಸ್ತಿ ಮಾಡ್ತೀವಲ್ಲ ಅದೇ ಕೆಲಸನ ನಮ್ ಬ್ರೇನು ತಗೊಳುತ್ತೆ. ಅದೇ ಕೆಲಸ ಮಾಡ್ಬೇಕು ಅಂತ. ಇವಾಗ ನಾವು ಜಾಸ್ತಿ ರೀಲ್ಸ್ ನೋಡ್ತಿದೀವಿ ಅಂದ್ರೆ ರೀಲ್ಸ್ ನೋಡಬೇಕು ಅಂತ ನಮ್ ಮೈಂಡ್ ಕೂಡ ಅನ್ಸುತ್ತೆ. ಸೊ ನಾವು ಬ್ರೇನ್ ನ ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲ್ ಬ್ರೇನ್ ನಮ್ಮನ್ ಮಾಡಬಾರ್ದು. ಸೊ ನಾವು ಬ್ರೇನ್ ನ ಕಂಟ್ರೋಲ್ ಮಾಡ್ಬೇಕು. ಇವಾಗ ಓದೋದ್ ಕಡೆ ನಾವು 5 ನಿಮಿಷ ಫೋಕಸ್ ಕೊಟ್ರೆ ಬ್ರೇನ್ ಅದ್ರ ಕಡೆ ಫೋಕಸ್ ಮಾಡುತ್ತೆ. ಆದ್ರೆ ನಮ್ಮ ಮನಸ್ಸು ರೀಲ್ಸ್ ಕಡೆ ಫೋಕಸ್ ಮಾಡ್ಬಿಡುತ್ತೆ. ಸೊ ಬ್ರೇನ್ ನಮಗ್ ಕಂಟ್ರೋಲ್ ಮಾಡಬಾರ್ದು, ನಾವು ಬ್ರೇನ್ ನ ಕಂಟ್ರೋಲ್ ಮಾಡ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮ್ಯಾಕ್ಸ್ ಅಜಯ್. ಬ್ರೋ ಕಾಂಪಿಟೇಟಿವ್ ಬಗ್ಗೆ ಹೇಳಿ, ಯಾವ ತರ ಓದೋದು? ಕಾಂಪಿಟೇಟಿವ್ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಬ್ರೋ, ಕಾಂಪಿಟೇಟಿವ್ ನನಗೂ ಅಷ್ಟೊಂದು ಗೊತ್ತಿಲ್ಲ. ಆದ್ರೂ ಏನೈತೆ ಅದನ್ನ ಚೆನ್ನಾಗಿ ಓದಿ ಕಾಂಪಿಟೇಟಿವ್ ಅಲ್ಲಿ ಪಾಸ್ ಆಗಿ. ನಂಗೆ ಅಷ್ಟೊಂದು ಗೊತ್ತಿಲ್ಲ ಕಾಂಪಿಟೇಟಿವ್ ಬಗ್ಗೆ. ಸೊ ಹೇಳಿದೇನಲ್ಲ ಒಂದಷ್ಟು ವಿಡಿಯೋದಲ್ಲಿ ಯಾವ ತರ ಓದೋದು ಏನು ಎತ್ತ ಅಂತ. ಸೊ ಮಾಡೆಲ್ ಕ್ವಶನ್ ರೆಫರ್ ಮಾಡಿ, ಚೆನ್ನಾಗಿ ಹುದ್ದೆಗೆ ಬರ್ತೀರಾ ಒಂದು. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು KA 15 ವಿವೇಕ್ ಆರಾಧ್ಯ. ನಿಮ್ ಯಾವ ಊರು ಯಾವ್ದು ಅಂಡ್ ಮೇನ್ ಏಜ್ ಎಷ್ಟು? ನಿಮ್ಮ ಏಜ್ ಎಷ್ಟು? ಸೊ ಬ್ರೋ ಊರ್ ಹೇಳ್ದಂಗೆ ರಾಯಚೂರು, ಇರೋದು ಬೆಂಗಳೂರಲ್ಲಿ. ಏಜ್ ಬಂದ್ಬಿಟ್ಟು 16 ವರ್ಷ 4 ತಿಂಗಳ. ಸೊ ನೆಕ್ಸ್ಟ್ ಕ್ವಶನ್, ಇಟ್ಸ್ ರಾಮು 18. ಟೈಮ್ ಟೇಬಲ್ ಸೆಂಡ್ ಮಿ ಪ್ಲೇಸ್. ಬ್ರೋ ಟೈಮ್ ಟೇಬಲ್ ಬ್ರೋ ನಿಮ್ಗೆ ಇದ್ರಲ್ಲೇ ಬಂದಿರುತ್ತೆ. ಅಂದ್ರೆ ಯಾವ ರೀಲ್ ಮೇಲೆ ಏನ್ ಬೇಕು ಅಲ್ಲೋಗಿ ಕಮೆಂಟ್ ಮಾಡಿ, 3 ಸೆಕೆಂಡ್ ಅಲ್ಲಿ ಬಂದ್ಬಿಡುತ್ತೆ ಅದು. ನೆಕ್ಸ್ಟ್ ಕ್ವಶನ್, ರಾಯಲ್ ಕ್ಯಾಟ್. ನಾನು ವ್ಲಾಗರ್ ಆಗ್ಬೇಕು, ಟಿಪ್ಸ್ ಹೇಳಿ. ಸೊ ಬ್ರೋ ಕೇಳೋರೆ ಟಿಪ್ಸ್ ಹೇಳಿ ಅಂತ, ವ್ಲಾಗರ್ ಆಗ್ಬೇಕಂತೆ. ಸೊ ವ್ಲಾಗರ್ ಆಗ್ಬೇಕಂದ್ರೆ ಬ್ರೋ ನಾನು ಕೂಡ ಫಸ್ಟ್ ವ್ಲಾಗಿಂಗ್ ಮಾಡ್ತಿದ್ದೆ. ಏನ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಏನು ಬೇಡ, ನಮ್ದು ಒಂದೇ ಒಂದು ಫೋನ್ ಇದ್ರೆ ಸಾಕು. ನಾವ್ ಅನ್ಕೋತೀವಿ ನಂಗೆ ಐಫೋನ್ ಬೇಕು, ಅದು ಬೇಕು, ಇದು ಬೇಕು, ನಾನು ವಿಡಿಯೋಸ್ ಮಾಡೋಕೆ ಚೆನ್ನಾಗ್ ಕ್ವಾಲಿಟಿ ಬೇಕಂತ. ಸೊ ಇರೋದ್ರಿಂದನೇ ಸ್ಟಾರ್ಟ್ ಮಾಡಿ ಕಂಟೆಂಟ್ ಯೂನಿಕ್ ಆಗಿ ಕೊಡ್ಬೇಕು, ಆವಾಗಲೇ ಜನ ಇಂಟ್ರಾಕ್ಟ್ ಆಗೋದು. ಕರ್ನಾಟಕದಲ್ಲಿ ವ್ಲಾಗಿಂಗು ಜಾಸ್ತಿ ಇವಾಗ ಕಾಂಪಿಟೇಷನ್ ಐತೆ. ಸೊ ಇರೋದ್ರಿಂದನೇ ಸ್ಟಾರ್ಟ್ ಮಾಡಿ, ಡಿಸಿಪ್ಲಿನ್ ಆಗಿ ಮಾಡಿ, ಕನ್ಸಿಸ್ಟೆನ್ಸಿ ಇರ್ಲಿ, ನಿರಂತರವಾಗಿ ಮಾಡ್ತಾ ಇರಿ. 1 ತಿಂಗಳ 30 ರೀಲ್ಸ್, ದಿನ ಒಂದೊಂದು ರೀಲ್ಸ್ ಆತರ ಮಾಡಿ. powerza.in. ನೆಕ್ಸ್ಟ್ ಕ್ವಶನ್ ಕೇಳವ್ರೆ, ಗಿವ್ ಅಪ್ ಮಾಡ್ಬೇಕು ಅಂತ ಅನಿಸ್ತಾ? ಇಲ್ಲ ಬ್ರೋ, ಅನ್ನಿಸ್ತು ಒಂದಷ್ಟು ದಿನದಿಂದ ಅನಿಸ್ತು ಗಿವ್ ಅಪ್ ಮಾಡ್ಬೇಕಂತ. ಆದ್ರೆ ನಾನು ಗಿವ್ ಅಪ್ ಮಾಡ್ಲಿಲ್ಲ. 5 ದಿವಸ ರೀಲ್ಸ್ ಹಾಕ್ಲಿಲ್ಲ. ಆಮೇಲೆ ಅನ್ನಿಸ್ತು ಸುಮ್ನೆ ಎಂತಕ್ಕೆ ಇದ್ ಮಾಡೋದು ಅಂತ ಮತ್ತೆ ಸ್ಟಾರ್ಟ್ ಮಾಡಿದೆ ವಿಡಿಯೋಸ್ ಮಾಡೋದು. ಇನ್ನೊಂದು ಅವರೇ ಕೇಳೋರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರಾ? ಹಾ ಬ್ರೋ, ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡ್ತವ್ರೆ. ನಂಗೆ ಈ ಫೋನ್ ಕೂಡ ಫ್ಯಾಮಿಲಿನೇ ಕೊಡ್ಸಿದ್ವಿ. ನಂತೆಲ್ಲ ಇವೆಲ್ಲ ಇಕ್ವಿಪ್ಮೆಂಟ್ ನಮ್ ಬ್ರದರ್ಸ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇರೋರು, ನಮ್ ಬ್ರದರ್ ಫ್ರೆಂಡ್ಸ್ ಅವರೇ ಎಲ್ಲರೂ ನಂಗೆ ತಂದು ಕೊಟ್ಟಿರೋದು. ವಿಡಿಯೋಸ್ ಮಾಡ್ತಿದ್ಯಾ, ಚೆನ್ನಾಗಿ ಮಾಡು ಅಂತ. ನೆಕ್ಸ್ಟ್ ಕ್ವೆಶ್ಚನ್, ರಾಜು ಅಫಿಷಿಯಲ್
16 ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಫೇಲಿಯರ್ ಯಾವುದು? ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಫೇಲಿಯರ್ ಏನಂದ್ರೆ ಇದು ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಮಾಡಕ್ ಆಗ್ತಿಲ್ಲ, ನಾನು ಏನ್ ಮಾಡ್ಲಿ, ಇದು ನನ್ ಆಗೋದೇ ಇಲ್ಲ ಅನ್ಕೋತೀವಲ್ಲ, ಅದೇ ನಮ್ ಬಿಗ್ಗೆಸ್ಟ್ ಫೇಲಿಯರ್. ನಮ್ ಕೈಯಲ್ಲಿ ಏನು ಆಗಲ್ಲ ಅನ್ನೋದು ಏನು ಇಲ್ಲ, ಎಲ್ಲ ಆಗುತ್ತೆ, ನಾವು ಮಾಡ್ಬೇಕು ಮನ್ಸಿಟ್ಟು. ನೆಕ್ಸ್ಟ್ ಕ್ವಶನ್ ಅವರೇ ಕೇಳವ್ರೆ, ರಾಜು ಅಫಿಷಿಯಲ್ ಮೊದಲ ವಿಡಿಯೋ ಹಾಕಿದ್ದಾಗ ಎಷ್ಟು ವ್ಯೂಸ್ ಬಂದವು? ಸೊ ನನ್ನ ಫಸ್ಟ್ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದವು ಅಂದ್ರೆ, ನನ್ನ ಫಸ್ಟ್ ವಿಡಿಯೋಗೆ 147 ವ್ಯೂಸ್ ಇತ್ತು. ನಾನು ವೈರಲ್ ಆಗಿದ್ದು 12 ರೀಲ್ ಹಾಕಾದ್ಮೇಲೆ ಒಂದು ವಿಡಿಯೋ ಹೋಯ್ತು 7,000. ಅದಾದ್ಮೇಲೆ ಬರ್ತಾ ಬರ್ತಾ ಎಲ್ಲಾ ರೀಲ್ಸು ವೈರಲ್ ಆದ್ವು. ನೆಕ್ಸ್ಟ್ ಕ್ವಶನ್ ಕ್ರಿಯೇಟಿವ್ ಪ್ರಭು. ಸೊ ಕ್ರಿಯೇಟಿವ್ ಪ್ರಭು ಕೇಳೋರೆ, ನೀವು ಯೂಟ್ಯೂಬ್ ಯಾಕೆ ಶುರು ಮಾಡಿದ್ರಿ? ಯೂಟ್ಯೂಬ್ ಯಾಕೆ ಶುರು ಮಾಡಿದೆ ಅಂದ್ರೆ, ಯೂಟ್ಯೂಬ್ ಅಲ್ಲಿ ಬ್ರೋ ಒಳ್ಳೆ ದುಡ್ಡು ಐತೆ, ನಮಗ್ ಮೈಂಡ್ ಹೆಂಗಿರುತ್ತೆ ಆತರ ದುಡ್ಡು ಬರುತ್ತೆ. ಸೊ ಫ್ರೀಡಮ್ ಸಿಗುತ್ತೆ. 6 to 9 ಗಂಟೆಯಿಂದ 6 ಗಂಟೆ ತನಕ ಯಾರ ಕೈಯಲ್ಲೂ ಕೆಲಸ ಮಾಡಕ್ ಆಗಲ್ಲ. ನಮಗೆ ಯಾವಾಗ ಬೇಕು ಅವಾಗ ಬಂದು ವಿಡಿಯೋಸ್ ಮಾಡ್ಬೋದು, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಒಂದ್ಸತಿ 1-2 ವರ್ಷ ಬ್ರೋ ಯೂಟ್ಯೂಬ್ ಮೇಲೆ ನಾವು ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಆಗಿ ವಿಡಿಯೋಸ್ ಮಾಡಿ ಹಾಕಿದ್ರೆ ಪಕ್ಕ ಇದಾಗ್ತೀವಿ. ಸೊ ಇಲ್ಲಿ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲಾ ವಿಡಿಯೋಸ್ ಬರ್ತಾ ಇರ್ತವೆ. ಸೊ ಇದಕ್ಕೆ ನಾನು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದ್ದು, ಮತ್ತೆ ಯೂಟ್ಯೂಬ್ ಅಲ್ಲಿ ಬೇಗ ಗ್ರೋ ಆಗ್ತೀವಿ, ಅಲ್ಲಿಂದ ನಮ್ ಆಡಿಯನ್ಸ್ ನ ಯೂಟ್ಯೂಬ್ ಅಲ್ಲಿ ತರಬೇಕು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕಾಲ್ ಮಿ ಯಶು 05, ನೀವು ಏನ್ ಎಜುಕೇಶನ್ ಮಾಡ್ತಿದ್ದೀರಾ ಬ್ರೋ? ಸೊ ಅದೇ ಕ್ವಶನ್ ಮತ್ತೆ ನಾನ್ ಬಂದ್ಬಿಟ್ಟು ಇವಾಗ ಫಸ್ಟ್ PU ಆಯ್ತು, ಸೆಕೆಂಡ್ PU ಬರ್ತಿದ್ದೀನಿ, ಕಾಮರ್ಸ್ ಸ್ಟೂಡೆಂಟ್. ಸೊ ನೆಕ್ಸ್ಟ್ ಪೂಜಾರಿ, ಹೂ ಯು ಲರ್ನ್ ಇಟ್, ಯಾವ ತರ ಈ ವಿಡಿಯೋಸ್ ಮಾಡೋದನ್ನ ಕಲ್ತೆ ಅಂತ ಹೇಳ್ತವ್ರಿ. ಸೊ ಬ್ರಾ ನಾನು ಯಾವ ತರ ಕಲ್ತೆ ಅಂದ್ರೆ, ಇನ್ಸ್ಪಿರೇಷನ್ ತಗೊಂಡೆ. ಒಂದಷ್ಟು ಕ್ರಿಯೇಟರ್ಸ್ ಅವ್ರಲ್ಲ, ನಮ್ ಕನ್ನಡದಲ್ಲೂ ಎಷ್ಟೋ ಕ್ರಿಯೇಟರ್ಸ್ ಅವ್ರೆ, ಹಿಂದಿಯಲ್ಲೂ ಅವ್ರೆ, ಇಂಗ್ಲಿಷ್ ಅಲ್ಲೂ ಅವ್ರೆ. ಸೊ ನಾನ್ ಅವ್ರದೇ ಸೇಮ್ ಇನ್ಸ್ಪಿರೇಷನ್ ತಗೊಂಡು ಮಾಡ್ತಿರೋದು ವಿಡಿಯೋಸ್, ಅವ್ರದೇ ತರ ಏನಾದ್ರು ಯೂನಿಕ್ ಆಗಿ. ಸೊ ನೆಕ್ಸ್ಟ್ ಕ್ವಶನ್ ಕೇಳೋರೆ, ರೇವ್ 734 ಅವರು, ನೀವು ವಿಡಿಯೋಸ್ ಯಾರಿಗೋಸ್ಕರ ಮಾಡ್ತಿದ್ದೀರಾ ಅಷ್ಟು ಕಷ್ಟಪಟ್ಟು? ಸೊ ಯಾರಿಗೋಸ್ಕರ ವಿಡಿಯೋಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಬ್ರೋ ಯಾರಿಗೋಸ್ಕರನೂ ಅಲ್ಲ, ನನ್ಗೋಸ್ಕರ, ನಮ್ ಫ್ಯಾಮಿಲಿಗೋಸ್ಕರ, ಲೈಫ್ ಅಲ್ಲಿ ಒಂದ್ ಒಳ್ಳೆ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಇದೈತೆ, ಅದಕ್ಕೆ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಯಶವಂತ್ ಶೆಟ್ಟಿ, ಯುವರ್ ಎಡಿಟಿಂಗ್ ಆಪ್ ಅಂಡ್ ಸೆಂಡ್ ಎ ಫೋಟೋ ಆಫ್ ಯುವರ್ ಸೆಟಪ್. ಸೊ ಬ್ರೋ ನಾನು ಇಲ್ಲೇ ಇದ್ದೀನಿ, ನನ್ನ ಫೋಟೋ ತಗೊಳ್ಳಿ. ಸೆಟಪ್ ಏನಿಲ್ಲ ಬ್ರೋ, ಇದು ಮನೆ ಇರೋದು, ಮನೆಯಲ್ಲಿ ಒಂದು ಫೋನ್ ಇರೋದು, ಫೋನ್ ಇಂದ ವಿಡಿಯೋಸ್ ಮಾಡ್ತಿದ್ದೀನಿ ಅಷ್ಟೇ. ಐ ಆಮ್ ಶಾಂಬು ಅವ್ರು ಮತ್ತೊಮ್ಮೆ ಕೇಳೋರೆ, ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ರಾಯಚೂರ್ ಬಟ್ ಸ್ಟೇಯಿಂಗ್ ಇನ್ ಬೆಂಗಳೂರು. ನೆಕ್ಸ್ಟ್ ಕ್ವಶನ್ ಬಿಡಿಗೆ ಪೂಜಾರಿ ಅವ್ರು ಕೇಳೋರೆ, ಹೂ ಟು ಬಿ ಪೇಷನ್ಸ್ ಇನ್ ಲೈಫ್, ಯಾವ ತರ ಲೈಫ್ ಅಲ್ಲಿ ಪೇಷನ್ಸ್ ಆಗಿರೋದು ಬ್ರೋ? ತಾಳ್ಮೆಯಿಂದ ಇರ್ಬೇಕಂತ ಕೇಳ್ತವ್ರೆ. ಸೊ ಯಾವ ತರ ಇರೋದು ಅಂದ್ರೆ, ಏನೇ ಕಷ್ಟ ಬಂದ್ರು ಪೇಷನ್ಸ್ ಇಂದ ಇರ್ಬೇಕು ಅಷ್ಟು ಹೇಳೋದು, ಏನ್ ಅರ್ಥ ಆಗ್ತಿಲ್ಲ. ಸ್ಯಾಂಡಿ 18 ಸ್ಯಾಂಡಿ, ಬ್ರೋ ಯುವರ್ RCB ಫ್ಯಾನ್? ಹಾ ಬ್ರೋ, ಬೆಂಗಳೂರಲ್ಲಿ ಇದ್ದು RCB ಫ್ಯಾನ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಬ್ರೋ? ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಬಸವ 02, ವರ್ಲ್ಡ್ ಪವರ್ಫುಲ್ ಥಿಂಗ್ ಈಸ್ ಮನಿ. ಸೊ ಇವಾಗ ಇಷ್ಟೇ, ಇದು ನಂದು Q&A ಕ್ವಶನ್ ಮುಗೀತು. ಸೊ ಎಲ್ಲರದು ಆನ್ಸರ್ ಮಾಡಿದೀನಿ. ಸೊ ಇಲ್ಲಿ ತನಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ನ ಒತ್ತಿ. ಡೈಲಿ ವಿಡಿಯೋಸ್ ಆಗ್ತಾ ಇರ್ತೀನಿ. ನೋಡಿದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ Q&A ವಿಡಿಯೋದಲ್ಲ, ಬೇರೆ ವಿಡಿಯೋದಲ್ಲಿ ಸಿಗೋಣ. ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.